ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅವರಿಗೆ ಶರಣಾರ್ಥಿಗಳನ್ನು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಶಾಮನೂರು ಶಿವಶಂಕರನವರು ನಿಧನದಿಂದ ತೆರವಾದ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ಅನುಭವಿಗಳು ಮತ್ತು ಹಾಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರಭಾಕರ್ ಕೋರೆಯನ್ನು ಸರ್ವಾನುಮತದಿಂದ ಅವರನ್ನು ಶಿವಶಂಕರಪ್ಪರವರ ನಿಧನ ಹೊಂದಿರೋ ಜಾಗಕ್ಕೆ ಅವರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಕಲಬುರಗಿ ಎಲ್ಲ ಬಸವಪರ ಸಂಘಟನೆಗಳು, ಜಾಗತಿಕ ಲಿಂಗ ಮಹಾಸಭಾ ಹಾಗೂ ನಾನು ಬಸವ ಪರಿಷತ್ತಿನ ಅಧ್ಯಕ್ಷರ ಎಲ್ಲರೂ ಅವರು ಬಸವಪರ ಚಿಂತಕರು, ಸಮಾಜ ಚಿಂತಕರು ಆಗಿದ್ದರಿಂದ ಅವರನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಒತ್ತು ನೀಡಬಹುದಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ನಾವು ಎಲ್ಲ ಕರೆದಿದ್ದೇವೆ. ಯಾಕಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದ ಘಟಸ್ಥಳ ಧ್ವಜಾರೋಹಣ ಮುಖಾಂತರವಾಗಿ ಎಲ್ಲ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವಂಥದ್ದು. ಅದರ ಜೊತೆಯಾಗಿ ನಮ್ಮ ಗದ್ದಿಗೆ ಮಠದಿಂದ ನಿನ್ನೆಗೆ ಹಾನಗಲ ಕುಮಾರ ಮಹಾಶ್ರೀಗಳವರ ಸ್ಮರಣಾರ್ಥವಾಗಿ ಸಮಾಜ ಸಂಜೀವನಿ ಪ್ರಶಸ್ತಿ ಪ್ರದಾನವಾಗುವುದು. ಸುಮಾರು 3 ವರ್ಷಗಳ ಪರ್ಯಂತರವಾಗಿ ಈ ಪ್ರಶಸ್ತಿಯನ್ನು ನಮ್ಮ ಮಠದಿಂದ ಪಡೆದುಕೊಂಡಿರುವಂಥದ್ದು. ಮೊದಲನೆಯ ಪ್ರಶಸ್ತಿಯನ್ನು ನಮ್ಮ ಮುತ್ತಿನ ಬಬಲಾದಿಯ ಗುರುಪಾದಲಿಂಗ ಮಹಾಶ್ರೀಗಳಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ 2ನೇ ಪ್ರಶಸ್ತಿಯನ್ನು ನಮ್ಮ ಶ್ರೀಮಠದ ಅಪಾರ ಭಕ್ತರು ಹಾಗೂ ಶ್ರೀಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಬೆಂಬಳಿ ಮನೆತನದವರು. ಆ ಮನೆತನದ ಲಿಂಗೈಕ್ಯರಾಗಿ ಬಂದ ಶಕುಂತಲಾ ಬೆಂಬಳಿ ಅವರಿಗೆ ಸ್ಮರಣಾರ್ಥವಾಗಿ ಬಸವರಾಜ ಬೆಂಬಳಿ ಅವರಿಗೆ ನಾವು ಈ ಹೋದ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈ ವರ್ಷ ಪ್ರಶಸ್ತಿಯನ್ನು ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ತಾಯಿಯವರಾಗಿರುವಂತಹ ದ್ರಾಕ್ಷಾಯಿ ತಾಯಿಯವರಿಗೆ ಈ ಪ್ರಶಸ್ತಿಯನ್ನು 3ನೇ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ನಮ್ಮ ಗದ್ದಿಗೆ ಮಠದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಗೋಶಾಲೆ ಎನ್ನುವಂಥದ್ದು. ಗೋಶಾಲೆ ಉದ್ಘಾಟನಾ ಸಮಾರಂಭವನ್ನು ಇದೇ 30, 31 ಹಾಗೂ 29, 30, 31 ದಿವಸಗಳ ಕಾಲ ಉದ್ಘಾಟನಾ ಸಮಾರಂಭವನ್ನು ಗೋಶಾಲೆ ಉದ್ಘಾಟನಾ ಸಮಾರಂಭ. ಅದರ ಜೊತೆಯಾಗಿ ಪ್ರತಿ ವರ್ಷವೂ ಸಹಿತ ಬಸವ ಭಕ್ತಿ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಪುರಾಣ ಮಹಾಮಂಗಳ ಇವು ಪ್ರತಿ ವರ್ಷವೂ ಸಹಿತ 3 ದಿವಸಗಳ ಕಾಲ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಕೆಲವು ಕ್ಷಣಗಳಲ್ಲಿ ಇವತ್ತು ಪ್ರತಿಭಟನಾ ಮೆರವಣಿಗೆಗೆ ಚಾಲನೆಯನ್ನ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಖಾಸಗಿ ಶಾಲಾ ಒಕ್ಕೂಟದ ಚಾಲನೆಯನ್ನ ನೀಡಿ ಎಷ್ಟು ಜನ ಇದ್ದಾರೆ ಅಂತ ಆಯ್ತು ಬಿಡಿ, ಟಿವಿಗೆ ಆಯ್ತು.
ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೆ ಅವ್ರಿಗೆಲ್ಲ ತೆಗ್ದಿ. ಯಾರ್ಯಾರು ಬಂದಿದ್ದಾರೆ? ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಇದರಲ್ಲಿ ಅವರು ಸಿಗ್ತಾರೆ. ದಶರಥ ಅವರು ಎಷ್ಟು ದಿವಸ ತಲೆ ಮರೆಸ್ಕೊಂಡಿದ್ರು ಸಿಕ್ಕೇ ಸಿಗ್ತಾರೆ. ಮಹಾರಾಷ್ಟ್ರ ಪೊಲೀಸ್ನ ಪ್ರಕಾರ ಏನು ಮಾಡ್ಬೋದು, ಎಚ್ಚರಿಕೆಯಿಂದ ಇರಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ನೀವು ಸಹ ಸ್ವಲ್ಪ ಆ್ಯಕ್ಟಿವ್ ಆಗಬೇಕಂತ ನೀವು ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅದು ಒಳ್ಳೆಯದಲ್ಲ. ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಅಂದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿ ಪೊಲೀಸರು ಅಪರಾಧಗಳು ಭಾಗಿಯಾಗ್ತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.